ಜಗತ್ತಿಗೆ ಗುರು, ಇದು ಯಾರಿಗೆ ಸಂಪೂರ್ಣವಾಗಿ ಅನ್ವಯ ಆಗುತ್ತೆ ಅಂತಂದರೆ ನಮ್ಮ ಕೃಷ್ಣ ಪರಮಾತ್ಮನಿಗೆ ಸಂಪೂರ್ಣವಾಗಿ ಅನ್ವಯ ಆಗುತ್ತದೆ. ಯಾಕಾಗಿ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅವರ ಶಾಸ್ತ್ರ categorically says that ಶ್ರೀಕೃಷ್ಣ ಇಸ್ ದ ಓನ್ಲಿ ವರ್ಲ್ಡ್ಸ್ ಟೀಚರ್. ಯಾಕೆ ಅಂತ ಕೇಳಿದರೆ ಶ್ರೀಕೃಷ್ಣ ಪರಮಾತ್ಮ ಸಮನ್ವಯದ ಸಾಕಾರ ಮೂರ್ತಿಯಾಗಿದ್ದಾನೆ ಜಗತ್ತಿಗೆ. ಜಗತ್ತಿನ ಎಲ್ಲ ಉಪಾಸನಾ ವಿಧಿಗಳನ್ನು, ಎಲ್ಲ ಆರಾಧನಾ ಕ್ರಮಗಳನ್ನು, ಎಲ್ಲ ಪೂಜಾ ಪದ್ಧತಿಗಳನ್ನು, ಎಲ್ಲ ನಂಬಿಕೆಗಳನ್ನು ಕೃಷ್ಣ ಪರಮಾತ್ಮ ಪೋಷಣೆ ಮಾಡ್ತಾ ಇದ್ದಾನೆ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಇಲ್ಲಿ, ಈ ಜಗತ್ತಿನ ಯಾವ ಯಾವ ಭಕ್ತನು ಯಾವ ಯಾವ ಉಪಾಸನಾ ಮಾರ್ಗಗಳನ್ನು ಪಾಲನೆ ಮಾಡ್ತಾ ಇರುತ್ತಾನೋ, ಈ ಜಗತ್ತಿನ ಯಾವ ಯಾವ ಭಕ್ತರಿಗೆ ಯಾವ ಯಾವ ಉಪಾಸನಾ ಮಾರ್ಗದಲ್ಲಿ ಶ್ರದ್ಧೆ ಇರ್ತದೋ, ಆಯಾಯ ಭಕ್ತರಿಗೆ ಆಯಾಯ ಉಪಾಸನಾ ಮಾರ್ಗದಲ್ಲೇ ಶ್ರದ್ಧೆಯು ಅಧಿಕವಾಗುವಂತೆ ನಾನೇ ಅನುಗ್ರಹಿಸುತ್ತೇನೆ. ಇಲ್ಲಿ ಕೃಷ್ಣ ಪರಮಾತ್ಮ ಯಾವುದೇ ಮಾರ್ಗವನ್ನು ನಿರಾಕರಿಸಿಲ್ಲ. ಯಾವ ಉಪಾಸನಾ ಮಾರ್ಗ ಅಥವಾ ಆರಾಧನಾ ಪದ್ಧತಿ ಪೂಜಾ ಕ್ರಮಗಳನ್ನು ಕಡೆಗಣಿಸಿಲ್ಲ. ಯಾವುದನ್ನು ನಿಕೃಷ್ಟ ಅಂತ ಹೇಳ್ತಾನೂ ಇಲ್ಲ, ಯಾವುದನ್ನು ನಿಷ್ಪ್ರಯೋಜಕ ಅಂತ ಕೂಡ ಹೇಳ್ತಾ ಇಲ್ಲ. ಎಲ್ಲವನ್ನು ಸಮನ್ವಯ ದೃಷ್ಟಿಕೋನದಿಂದ ಇಟ್ಟುಕೊಂಡು ಯಾವ್ಯಾವ ಮಾರ್ಗದಲ್ಲಿ ಈ ಜಗತ್ತಿನ ಯಾವ ಯಾವ ಭಕ್ತರಿಗೆ ಯಾವ ಯಾವ ಉಪಾಸನಾ ಮಾರ್ಗದಲ್ಲಿ ಶ್ರದ್ಧೆ ಇರ್ತದೋ ಆಯಾಯ ಭಕ್ತರಿಗೆ ಆಯಾಯ ಉಪಾಸನಾ ಮಾರ್ಗದಲ್ಲೇ ಶ್ರದ್ಧೆಯು ಅಧಿಕವಾಗುವಂತೆ ನಾನೇ ಅನುಗ್ರಹಿಸುತ್ತೇನೆ ಅಂತ ಹೇಳ್ತಕ್ಕಂಥ ಅಭಯವನ್ನು ಇಡೀ ಜಗತ್ತಿಗೆ ಕೃಷ್ಣ ಪರಮಾತ್ಮ ಕೊಡ್ತಾ ಇದ್ದಾನೆ. ಆದ್ದರಿಂದ ಎಲ್ಲರನ್ನೂ ಜೋಡಿಸಿಕೊಂಡು ಮುನ್ನಡೆಯತಕ್ಕಂತಹ ಒಂದು ಸಮನ್ವಯ ಮಾರ್ಗವನ್ನು ಜಗತ್ತಿಗೆ ಕೃಷ್ಣ ಪರಮಾತ್ಮ ತೋರಿಸ್ಕೊಡ್ತಾ ಇದ್ದಾನೆ. ಜಗತ್ತಿನಲ್ಲಿ ಅನೇಕ ಮತಗಳಿದ್ದಾವೆ. ಅವರಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಮತವೇ ಸರಿ, ನಮ್ಮ ಮಾರ್ಗವೇ ಸರಿ, ಬೇರೆ ಮಾರ್ಗಗಳು ಇಲ್ಲ. ಆದರೆ ಕೃಷ್ಣ ಪರಮಾತ್ಮನ ವಿಶಿಷ್ಟತೆ ಏನಂತ ಕೇಳಿದರೆ, ಯಾವ ಮಾರ್ಗದಲ್ಲಿ ಮುಂದೆ ನಡೀತಾ ಇದ್ರೂ ಕೂಡ ಆ ಮಾರ್ಗದಲ್ಲೇ ಶ್ರದ್ಧೆಯು ದೃಢವಾಗುವಂತೆ ನಾನೇ ಅನುಗ್ರಹಿಸುತ್ತೇನೆ ಅಂತ ಹೇಳ್ತಕ್ಕಂತಹ ಒಂದು ವಿಶಾಲವಾದ ಮನೋಭಾವವನ್ನು, ಆ ಸಮನ್ವಯ ದೃಷ್ಟಿಕೋನವನ್ನು, ಆ ಸಮಷ್ಟಿ ಹಿತಚಿಂತನೆ ಇರತಕ್ಕಂತಹ ಆ ಒಂದು ಹೃದಯ ವಿಶಾಲತೆಯನ್ನು ನಾವು ಭಗವಂತನಲ್ಲಿ ಕಾಣಬಹುದಾಗಿದೆ. ಆದ್ದರಿಂದ ಕೃಷ್ಣ ಪರಮಾತ್ಮನನ್ನ ನಾವು ಮೊದಲೇ ಹೇಳಿದಂತೆ ಕೆಲವು ಮತಗಳಿದೆ. ಐ ಆಮ್ ದ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್, ನೋ ಒನ್ ಕ್ಯಾನ್ ಕಮ್ ಟು ಫಾದರ್ ಎಕ್ಸ್ಪೆಕ್ಟ್ ಥ್ರೂ ಮೀ. ಅರ್ಥ ಏನು? ಬೇರೆ ಮಾರ್ಗ ಒಪ್ಪುವುದಿಲ್ಲ ಅಂತ ಅರ್ಥ. ಕೆಲವರು ಹೇಳ್ತಾ ಇದ್ದಾರೆ ಇದು ಪ್ರಪಂಚದಲ್ಲಿ. ಹೀಗೆ ಹೇಳಿದರೆ ಅರ್ಥ ಏನು? ನಾವು ಬೇರೆ ಮಾರ್ಗವನ್ನು ಒಪ್ಪುವುದಿಲ್ಲ, ನಮ್ಮ ಮಾರ್ಗವೇ ಸರಿ, ದೇವ್ರ ಹತ್ರ ಹೋಗಬೇಕಾದ್ರೆ ನಮ್ಮ ಮಾರ್ಗದಲ್ಲೇ ಬರಬೇಕು ಅಂತ ಹೇಳ್ತಕ್ಕಂಥ ಉಪದೇಶ ಜಗತ್ತಿನಲ್ಲಿ ಕೆಲವರಿಂದ ಕಾಣಿಸ್ತಾ ಇದೆ. ಆದರೆ ಕೃಷ್ಣ ಪರಮಾತ್ಮ ಇದಕ್ಕೆ ಹೊರತಾಗಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಯಾವ ಮಾರ್ಗದಲ್ಲೇ ಬೇಕಾದರೂ ಹೋಗಿ, ಆ ಮಾರ್ಗದಲ್ಲೇ ಶ್ರದ್ಧೆಯು ದೃಢವಾಗುವಂತೆ ನಾನೇ ಅನುಗ್ರಹಿಸುತ್ತೇನೆ. ನೋಡಿ ಎಷ್ಟಿದೆ ಇದು. ಆದ್ದರಿಂದ ಇಂತಹ ಮಹೋನ್ನತವಾದ ಸಂದೇಶವನ್ನು ಪ್ರಪಂಚದ ಎಲ್ಲ ಮಾನವರು ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ, ಸ್ನೇಹ ಸೌಹಾರ್ದಗಳಿಂದ, ಶಾಂತಿ ಸಮಾಧಾನಗಳಿಂದ ಎಲ್ಲರೂ ಅವರವರ ನಂಬಿಕೆಯಲ್ಲಿ ಶ್ರದ್ಧೆ ಇಟ್ಟುಕೊಂಡು ಆ ಗುರಿಯಡಿಗೆ ಸಾಕ್ತಕ್ಕಂತಹ, ಸತ್ಯ ದರ್ಶನ ಮಾಡ್ತಕ್ಕಂತಹ ಆ ಮಾರ್ಗವನ್ನು ಕೃಷ್ಣ ಪರಮಾತ್ಮ ಪೋಷಣೆ ಮಾಡ್ತಾ ಇದ್ದಾನೆ. ಯಾವುದನ್ನು ನಿರಾಕರಿಸಿಲ್ಲ, ಯಾವುದನ್ನು ನಿಷ್ಪ್ರಯೋಜಕವಾದ ಮಾರ್ಗ ಅಂತ ಹೇಳಲಿಲ್ಲ, ಯಾವುದನ್ನು ನಿಕೃಷ್ಟವಾಗಿ ನೋಡಿಲ್ಲ. ಆದ್ದರಿಂದಲೇ ಪ್ರಪಂಚದಲ್ಲಿ ಎಲ್ಲ ಹಿರಿಯರು ಹೇಳ್ತಾ ಇದ್ದಾರೆ, ಕೃಷ್ಣಂ ವಂದೇ ಜಗದ್ಗುರುಂ.